ಹೊರಿಸಿದ್ದಾರೆ ಅಂತ ಫೀಲ್ ಆಗ್ತಿದೆ ಅನ್ಕೊಂತೀನಿ. ಸರ್ ಏನು ಹೇಳ್ತೀರಿ? ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ನಮ್ಮ ಜೊತೆ ನುರಿತ ಸಹೃದಯಿ ರಾಜಕಾರಣಿಗಳಿಬ್ಬರು ಇದ್ದಾರೆ ನಮ್ಮ ಚಿತ್ರರಂಗದ ಈ ಕಾರ್ಯಕ್ರಮಕ್ಕೆ. ಜಯಪ್ರಕಾಶ್ ಹೆಗಡೆ ಅವರು, ದಿನೇಶ್ ಗುಂಡೂರಾವ್ ಅವರು. ಅದು ಒಂದು ದೊಡ್ಡ ಹೆಮ್ಮೆಯ ವಿಚಾರ. ಜೊತೆಗೆ ನನ್ನ ಗೆಳೆಯ ಗುರುಕಿರಣ್ ಬಂದಿದ್ದಾರೆ, ಎಲ್ಲ ನಮ್ಮ ಗಾಯಕರೆಲ್ಲ ಬಂದಿದ್ದಾರೆ ಇಲ್ಲಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ಗಾವಿ ಅವರು, ನಮ್ಮ ಈ ಸಂಗೀತದ ಧ್ವನಿ ಸುರುಳಿ ನಮ್ಮ ಸಂಸ್ಥೆ ವೇದಸ್ಯ, ಅದರ ರವಿ ಚೌಡಿ ಅವರು ಬಂದರು. ಸೊ ಎಲ್ಲ ಒಂದು ಒಳ್ಳೆಯ ಸಂತೋಷದ ಇದು. ಆಮೇಲೆ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತು. ನಿರಂಜನ್ ಶೆಟ್ಟಿ ತುಂಬ ಮುತುವರ್ಜಿಯಿಂದ, ಕಾಳಜಿಯಿಂದ ಈ ಸಿನಿಮಾ ಮಾಡಿದ್ದಾರೆ. ಮತ್ತು ಅವರ ಪತ್ನಿ ನಾಗವೇಣಿಯವರು ನಿರ್ಮಾಪಕಿಯಾಗಿ ಸಾಕಷ್ಟು ಚಿತ್ರರಂಗದ ಹಿಂದೆ ನಿಂತ್ಕೊಂಡು, ಈ ಚಿತ್ರದ ಹಿಂದೆ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ. ಈ ಚಿತ್ರ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಯಾಕಂದರೆ ಇವತ್ತಿನ ದಿವಸ ಚಿತ್ರ ಯಶಸ್ವಿ ಆದರೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ ಅದು. ಹಾಗಾಗಿ ನಮ್ಮೆಲ್ಲರ ಆಶೀರ್ವಾದ ಗುರುಕಿರಣ್ಗೂ ಇರಲಿ, ನಿರಂಜನ್ಗೂ ಇರಲಿ, ಎಲ್ಲರಿಗೂ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಪ್ಲೀಸ್. ಇದು ಮನೋಹರ್ ಸರ್ ಅವರ ಬಹಳ ಪ್ರಸಿದ್ಧವಾದಂಥ ಗೀತೆ, ನೀವೆಲ್ಲರೂ ಹಾಡಿದ್ರೆ ಚೆನ್ನಾಗಿರುತ್ತೆ. ಸೇವಂತಿಯೇ ಸೇವಂತಿಯೇ ನನ್ನ ಆಸೆ ಅಲೆಯಲ್ಲಿ ಘಮ್ಮಂತಿಯೇ, ಸೇವಂತಿಯೇ ಸೇವಂತಿಯೇ ನನ್ನ ಆಸೆ ಅಲೆಯಲ್ಲಿ ಘಮ್ಮಂತಿಯೇ, ಮಲ್ಲಿಗೆಗಿಂತ ಬಲುವಂದ ನೀನು, ಶ್ರೀಗಂಧಕ್ಕಿಂತ ಸೌಗಂಧ ನೀನು, ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿದು, ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿದು, ಸೇವಂತಿಯೇ ಸೇವಂತಿಯೇ ನನ್ನ ಆಸೆ ಅಲೆಯಲ್ಲಿ ಘಮಂತಿಯೇ. ಥ್ಯಾಂಕ್ ಯು ವಿಶಾಖ್, ಧನ್ಯವಾದಗಳು. ವೇದಿಕೆ ಕಾರ್ಯಕ್ರಮದ ಬಳಿಕ ವಿ ಮನೋಹರ್ ಸಂಗೀತ ಸಂಜೆ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕನ್ನಡದ ಒಂಥರ ದಿಗ್ಗಜ ಹಾಡುಗಾರರು ರವೀಂದ್ರ ಸರ್ಗಾವಿ ಸರ್, ರಾಜಶೇಖರ್ ಸರ್, ಬೇರೆ ಬೇರೆ ಗಾಯಕರು ಕೂಡ ಹಾಡ್ತಾರೆ. ಪ್ರೀತಿಯ ಅಭಿನಂದನೆಗಳು ವಿ ಮನೋಹರ್ ಸರ್. 150, 200, 250, 500 ಗಡಿ ದಾಟಲಿ ಅಂತ ನಾವೆಲ್ಲರೂ ಆಶಿಸ್ತಾ ಒಂದು ನಲ್ಮೆಯ ಚಪ್ಪಾಳೆ ಮುಖೇನ ಸರ್ಗೆ ಅಭಿನಂದನೆಯನ್ನ ಸೂಚಿಸೋಣ. ಥ್ಯಾಂಕ್ ಯು. ನಿರ್ವಿ, ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ನಮ್ಮ ನಿರಂಜನ್ ಶೆಟ್ಟಿ ಸರ್ ಮೊದಲೇ ಪ್ಲಾನ್ ಮಾಡಿದ್ರು, ನೀವು ಪತ್ರಕರ್ತರಾಗಿ ವೃತ್ತಿ ಜೀವನ ಪ್ರಾರಂಭ ಮಾಡಿದ್ದು. ಹಾಗಾಗಿ ನಮ್ಮ ಮೊದಲ ಸೆಗ್ಮೆಂಟ್ ಪತ್ರಕರ್ತರೊಂದಿಗೆ ವಿ ಮನೋಹರ್ ಅಂತ ಮಾಡಬೇಕು ಅಂತ ನಾವು ಬಯಸಿದ್ವಿ. ಸ್ವಲ್ಪ ವಿಳಂಬ ಆಗಿರೋದ್ರಿಂದ ನಾವು ಸ್ಟಾರ್ಟ್ ಮಾಡಬೇಕಾಗಿ ಬಂತು. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ಅನುಭವದಿಂದ ಅನುಭವ ಸ್ಟಾರ್ಟ್ ಆಗಿ 150ನೇ ಸಿನಿಮಾ 31 ಡೇಸ್ ಸಿನಿಮಾಗೆ ಬಂದು ನಿಂತಿದೆ ಅಂತ. ಸೊ ಎಷ್ಟು ಖುಷಿ ಇದೆ, ಏನು ಹೇಳೋದಕ್ಕೆ ಬಯಸ್ತೀವಿ ಸರ್? ಮೊದಲನೇದಾಗಿ ಎಲ್ಲರ ಹತ್ರ ಕ್ಷಮೆ ಕೇಳ್ತೀನಿ. ಯಾಕಂದರೆ 2.5 ಗಂಟೆಗೆ ಮನೆ ಬಿಟ್ಟಿದ್ದು 2 ಗಂಟೆ ಪ್ರಯಾಣ, ಒಂದು ಪ್ರಯಾಸದ ಪ್ರವಾಸ. ಎಷ್ಟು ಟ್ರಾಫಿಕ್ ಅಂದರೆ, ಇವತ್ತು ಶನಿವಾರ ಅಲ್ಲ, ಅದೊಂದು 150ನೇ ಸಿನಿಮಾ. ಅದು ಆ್ಯಕ್ಚುಲಿ
ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಸ್ಲೋನೇ ಆಯಿತು ನಂದು. ಆದರೆ ಒಂದು ಸಂತೋಷ ಇದೆ, 150 ಮಾಡಿದ್ನಲ್ಲ ಅಂತ ಅನ್ನೋದು. ಆ ಒಂದು ಜರ್ನಿ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಒಳ್ಳೊಳ್ಳೆ ಸಿನಿಮಾಗಳು ನನ್ನ ಪಾಲಿಗೆ ತುಂಬ ಅತ್ಯುತ್ತಮವಾದ ಸಿನಿಮಾಗಳು ಸಿಕ್ಕಿವೆ. ಜನ್ಮ ಜೋಡಿ ಇರ್ಬೋದು, ಜೋಡಿಯಕ್ಕೆ ಇರ್ಬೋದು, ಮತ್ತು ಸೂರ್ಯವಂಶ, ಆಮೇಲೆ ಮಾಂಗಲ್ಯಂ ತಂತು ನಾನೇನ, ಆಮೇಲೆ ದುನಿಯಾ, ಕಿರಾತಕ, ಹೀಗೆ. ಹಾಗಾಗಿ ಈ ಚಿತ್ರದಲ್ಲೂ ಕೂಡ ನಾನೊಂದು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಇದರಲ್ಲಿ 10 ಹಾಡುಗಳನ್ನು ಮಾಡಿದ್ದೀವಿ. 10 ಹಾಡುಗಳಂದರೆ ನಿಮಗೆ ಲಿಪ್ಸಿಂಕ್ ಕಡಿಮೆ, ಎಲ್ಲ ಬ್ಯಾಕ್ಗ್ರೌಂಡ್ ಸಾಂಗ್ಸ್ ಜಾಸ್ತಿ. ಆದರೆ 10 ಹಾಡು ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಅದರ ಜೊತೆಗೆ ಅದು ಸೇರಿಕೊಂಡು ಅದು ಹೋಗುತ್ತೆ, ಸಾಗುತ್ತೆ. ಹೀಗಾಗಿ ಇದರಲ್ಲಿ ಒಂದು ನನಗೆ ನಿರೀಕ್ಷೆ ಇದೆ, ಈ ಚಿತ್ರದಲ್ಲಿ ಮತ್ತೆ ಒಂದು ಸುದ್ದಿ ಆಗ್ಬೋದು ಅಂತ. ಹಾಗಾಗಿ ನಾನು ಆಮೇಲೆ ನಿರಂಜನ್ ಶೆಟ್ಟಿ ಮತ್ತೆ ಒಂದು ಯಶಸ್ಸಿಗಾಗಿ ಬಹಳ ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಚಿತ್ರಕ್ಕೆ ನಾನು ಅವರಿಗೆ ಶುಭ ಕೋರ್ತೀನಿ. ಅವರು ಇಂಥ ಒಂದು ಸಿನಿಮಾ ಮಾಡಿ ನನ್ನನ್ನು ಹಾಕ್ಕೊಂಡು ಒಂದು ಇಷ್ಟೊಂದು ಪ್ರಯತ್ನ ಮಾಡಿದ್ದಾರೆ, ಇಲ್ಲಿವರೆಗೆ ಬಂದಿದ್ದಾರೆ. ಇನ್ನೇನು ರಿಲೀಸಿಗೆ ರೆಡಿ ಎಲ್ಲ. ಆಡಿಯೋ ಬಿಡುಗಡೆ ಇವತ್ತು ಆಯಿತು. ಹೀಗಾಗಿ ನಾನು ಅವರಿಗೆ ಶುಭ ಕೋರ್ತೀನಿ. ಸರ್, ನಮ್ಮ ಕಾನ್ಸೆಪ್ಟ್ ಪತ್ರಕರ್ತರೊಂದಿಗೆ ವಿ ಮನೋಹರ್ ಅಂತ. ಹಾಗಾಗಿ ಪತ್ರಕರ್ತ ಮಿತ್ರದ್ದು ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು. ಚೇತನ್ ಸರ್. ನಾನು ಕನ್ಸಲ್ಲೂ ಎಣಿಸಿರಲಿಲ್ಲ ನಾನು ಸಂಗೀತ ನಿರ್ದೇಶಕ ಆಗ್ತೀನಿ ಅಂತ. ನನಗೆ ಟ್ಯೂನ್ಸ್ ಮಾಡೋದು ಒಂದು ಮನಸ್ಸಿಗೆ ಬರ್ತಾ ಇತ್ತು. ಅದನ್ನು ಉಪೇಂದ್ರ ಅವ್ರ ಹತ್ರನೂ ಹಂಚ್ಕೋತಿದ್ದೆ, ಕಾಶಿ ಸರ್ ಹತ್ರನೂ ಹೇಳ್ತಾ ಇದ್ದೆ, ಸರ್ ಇದೊಂದು ಟ್ಯೂನ್ ಇದೆ ನೋಡಿ ಸರ್ ಹೇಗಿದೆ ಅಂತ. ಅದು ನನಗೆ ಸಂಗೀತ ಗೊತ್ತಿಲ್ಲದೆ ಇದರಿಂದ ಆ ಟೈಮಲ್ಲಿ ಮರ್ತೋಗ್ತಿತ್ತು. ಮರ್ತೋಗೋದಕ್ಕೆ ಒಂದು ಡಮ್ಮಿ ಲೈನ್ಸ್ ಬರಿತಾ ಇದ್ದೆ, ಏನಾದರೂ ಉಂಟು. ಅದೇ ನನಗೆ ಆ ಡಮ್ಮಿ ಲೈನ್ಸೇ ಸ್ವರಗಳಾಗಿ ಆಯ್ತದು. ಸೊ ಹೀಗೆ ಮಾಡ್ತಾ ಮಾಡ್ತಾ ಒಂದು ಆಲ್ಬಮ್ ಮಾಡಿದ್ವಿ ನಾನು, LN ಶಾಸ್ತ್ರಿ ಸೇರಿ, ಓ ಕುಸುಮ ಬಾಲೆ ಅಂತ. ಆ ಆಲ್ಬಮ್ ಸಾಂಗ್ಸಲ್ಲಿ 8 ಹಾಡು ಶಾಸ್ತ್ರಿ ಅವರೆಲ್ಲ ಹಾಡಿದರು. ಅದನ್ನು ಉಪೇಂದ್ರ ಅವರಿಗೆ ನಾನು ಕೊಟ್ಟೆ. ಕೊಟ್ಟ ಮೇಲೆ ಅವ್ರು ಕೇಳಿ ಖುಷಿ ಆಯಿತು. ಅಷ್ಟೊತ್ತಿಗೆ ಅವರಿಗೆ ತರಲೆ ನನ್ನ ಮಗ ಸಿನಿಮಾ ಮೊದಲನೇ ನಿರ್ದೇಶನದಲ್ಲಿ ಅವರಿಗೆ ಸಿಕ್ತು. ನಮ್ಮ RS ಗೌಡರು ಮತ್ತು ಕೋಟಿಗೊಬ್ಬ ಬಾಬು, ಸೂರಪ್ಪ ಬಾಬು ಅವರು ಸೇರಿಕೊಂಡು, ಮತ್ತು ಇನ್ನೊಬ್ಬರು ಮಂಜು ಅಂತ, 3 ಜನ ಸೇರ್ಕೊಂಡು ಮಾಡಿದ್ರು ಅದನ್ನು. ಫಸ್ಟ್ ಶೆಡ್ಯೂಲಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು ಬೇರೆ ಇದ್ದಿದ್ದು, ನಾನು ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಅದಕ್ಕೆ, ಆ ಸಿನಿಮಾಕ್ಕೆ. ಆವಾಗ ಒಂದು ಶೆಡ್ಯೂಲ್ ಆದಮೇಲೆ ಗ್ಯಾಪ್ ಆಯಿತು. ಈಗ ಕಂಪೋಸಿಂಗ್ ಮಾಡಬೇಕು ಅಂತ. ಕಂಪೋಸಿಂಗ್ ಮಾಡಬೇಕಾದ್ರೆ ಯಾರ ಹತ್ರ ಹೋಗೋದು? ಆ ಮೊದಲು ಫಿಕ್ಸ್ ಆಗಿದ್ದ ಮ್ಯೂಸಿಕ್ ಡೈರೆಕ್ಟ್ರು ಅವರು ಸಿಕ್ಕಾಬಟ್ಟೆ ಸಕ್ಸಸ್ ಆಗಿ ಅವರು ಕೈಗೆ ಸಿಗದ ರೀತಿಯಲ್ಲಿ ಆಗಿದ್ರು. ಆವಾಗ ಉಪೇಂದ್ರ ಅವರು ಹೇಳಿದ್ರು, ನಮ್ಮ ಮನೋರು ಮಾಡ್ತಾರೆ, ಮಾಡಿಸೋಣ ಅವ್ರ ಹತ್ರ, ಒಂದು ಕ್ಯಾಸೆಟ್ ಮಾಡಿದ್ದಾರೆ ಚೆನ್ನಾಗಿದೆ ಅಂತ. ಅವರು ನೋಡಪ್ಪ ನಿನ್ನ ಧೈರ್ಯ ಅಂತ ಅವ್ರು ಒಪ್ಪಿಸ್ಬಿಟ್ರು. ನನಗೆ ಕೇಳಿದ್ರು, ನಾನು ಆವಾಗ ಮಾಡೋದೇ ಇಲ್ಲ ಅಂತ ಕೂತ್ಬಿಟ್ಟೆ. ಆಗ ಉಪೇಂದ್ರ ಅವರು ನನಗೆ ಬೈದರು, ಅಲ್ಲ ಮನೋಹರ್, ನಿರ್ದೇಶಕ ಆಗಬೇಕು ಅಂತ ನೀವು ಬಂದಿದ್ದೀರಿ ನಿಜ, ಆದರೆ ನಿಮಗೆ ಸಿಗ್ತಾ ಇಲ್ವಲ್ಲ, ಪ್ರೊಡ್ಯೂಸರ್ ಸಿಗ್ತಾ ಇಲ್ವಲ್ಲ, ಅಟ್ಲೀಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆದ್ರೆ ಆಗಿ ನೀವು ಇದೊಂದು ಪ್ರಯತ್ನ ಮಾಡಿ ಅಂತ. ಹಾಗೇ ಅವತ್ತು ರಾತ್ರಿ ಇಡೀ ಅವ್ರ ಹತ್ರ ಬೈಸ್ಕೊಂಡು ಕೊನೆಗೆ ಒಪ್ಕೊಂಡ್ಬಿಟ್ಟೆ ನಾನು. ಸರಿ ಇನ್ನೇನು ಮಾಡೋದು, ಒಪ್ಪಿ ಬಿಡಲ್ಲ. ಆಮೇಲೆ ಮಾರನೇ ದಿನದಿಂದ ಏನೇನು ನಮಗೆ ಖುಷಿ ಬರುತ್ತಾ ಆ ಥರ ಟ್ಯೂನ್ಸ್ ಮಾಡಿಕೊಂಡು, ಮುರಳಿ ಮೋಹನ್ ಇದ್ರಲ್ಲ ಅವರು ಇದ್ರ ಜೊತೆಯಲ್ಲಿ, ಉಪೇಂದ್ರ ಶಾಸ್ತ್ರಿ ನಾವು, ಆಮೇಲೆ ಜೆರಾಲ್ಡ್ ಅಂತ ಡೋಲಕ್ ಪ್ಲೇಯರು. ಮಾಡ್ತಾ ಮಾಡ್ತಾ ಆ ಸಾಂಗ್ಸು ಆಯಿತು, ಅದಕ್ಕೆ ಒಂದು ರೂಪ ಬಂತು, ಮಾಡಿದ್ವಿ. ಅದರಲ್ಲಿ ಜಗ್ಗೇಶ್ ಒಂದು ಹಾಡು ಹಾಡಿದರು. ಅಲ್ಲಿಂದ ಶುರು ಆಯ್ತು ನೋಡಿ. ಜಗ್ಗೇಶ್ ಅವರು ಫಸ್ಟ್ ಟೈಮ್ ಸಿನಿಮಾಕ್ಕೆ ಹಾಡಿದರು. ಹಾಡಿ ಆದಮೇಲೆ ಅವರಿಗೂ ನನಗೂ ಮೊದಲಿಂದ ಗೆಳೆತನ. ಅವರು ಹೋಮ್ ಪ್ರೊಡಕ್ಷನ್ ಒಂದು ಮಾಡಿದ್ರು, ಬಂಡ ನನ್ನ ಗಂಡ. ಅದು ಹಿಟ್ಟಾಯಿತು. ಅದು ನನಗೆ ನೀನೇ ಮಾಡಮ್ಮ ಅಂತಂದರು, ಮಾಡಿದೆ. ಅದರಲ್ಲಿ ಒಂದು ಹಾಡು ನೀವು ಕೇಳಿದಿರ, ಅಂತಿಂತ ಗಂಡು ನಾನಲ್ಲ, ಅದು ಸೂಪರ್ ಹಿಟ್ ಆಯಿತು. ಅಲ್ಲಿಂದ ನಂತರ ಜಗ್ಗೇಶ್ ಅವರಿಗೆ ತುಂಬ ಪ್ರೊಡ್ಯೂಸರ್ಸ್ ಬಂದರು. ಅವರೆಲ್ಲರಿಗೂ ನಮ್ಮ ಮನೋಹರ್ನ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನಗೆ ಫಿಕ್ಸ್ ಮಾಡಿಬಿಟ್ರು.
ಅಲ್ಲಿಂದ 22 ಸಿನಿಮಾ ಜಗ್ಗೇಶ್ ಅವ್ರದ್ದು ಕಂಟಿನ್ಯೂಸ್ ಮಾಡಿದೆ ನಾನು. ಅಲ್ಲಿಗೆ ನಾನು ಅಂದ್ಕೊಂಡೇ ಇರಲಿಲ್ಲ, ನಾನೊಂದು 2-3 ಸಿನಿಮಾ ಮಾಡಿ ಆಮೇಲೆ ಪ್ರೊಡ್ಯೂಸರ್ನ ಹುಡ್ಕೊಂಡು ಡೈರೆಕ್ಷನ್ಗೆ ಹೋಗೋಣ ಅಂತ. ಅಂದರೆ ಅದು ನನ್ನ ಈ ರೂಟಿಗೆ ಉಪೇಂದ್ರ ಮಾಡಿದ ಕೆಲಸ. ನನ್ನ ಹಣೆ ಬರನೇ ಬದಲಾಯಿಸ್ಬಿಟ್ರು ಅವರು. ಸೊ ಈ ರೂಟಲ್ಲಿ ಹೋದೆ. ಅಲ್ಲಿಂದ ನಂತರ ಗೆಜ್ಜೆನಾದ ಸಿನಿಮಾ ನನಗೆ ಒಂದು ಹೊಸ ಟರ್ನಿಂಗ್ ಪಾಯಿಂಟು. ಅದು ಏನಾಯಿತು, ರಾಮ್ಕುಮಾರ್ ಅವರು ಹೀರೋ, ಅಣ್ಣ ಅವರ ಅಳಿಯ, ಅವರು ಆ ಸಿನಿಮಾ ನೋಡಿ ಹಾಡುಗಳು ಕೇಳಿ ಖುಷಿಪಟ್ಟರು. ಅಲ್ಲಿಂದ ನನಗೆ ಒಂದಷ್ಟು ಭಕ್ತಿಗೀತೆಗಳು ಮಾಡೋದಕ್ಕೆ ಕೊಟ್ಟರು. ಅದು ನನಗೆ ಫೌಂಡೇಶನ್ ಬಂತು. ಅಲ್ಲಿಂದ ನಂತರ ಅಲ್ಲೂ ಕೂಡ ಅವರಿಗೆ ನನ್ನ ಕೆಲಸ ಇಷ್ಟ ಆಯಿತು, ಜನ್ಮ ಜೋಡಿ ಕೊಟ್ಟರು. ಅಲ್ಲಿಂದ ಮುಂದೆ ಹಾಗೆ ಸಾಕ್ತಾ 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 ಇಲ್ಲಿವರೆಗೆ ಬಂದಿದ್ದೀನಿ. ಮಧ್ಯೆ ತುಂಬ ಮಂದಿ ಕೇಳೋರು, ಏನು ಇವಾಗ ಸಿನಿಮಾ ಮಾಡ್ತಾ ಇಲ್ವಾ ಯಾವುದು ಅಂತ. ಇಲ್ಲಪ್ಪ, ಮಾಡ್ತಾನೇ ಇದ್ದೀನಿ, ಆದರೆ ಅದು ಗೊತ್ತಾಗ್ತಾ ಇಲ್ಲ ಅಂತ. ಯಾಕಂದರೆ ಆವಾಗ ಶಿವರಾಜ್ ಕುಮಾರ್ ಸ್ಟಾರ್, ಜಗ್ಗೇಶ್ ಅವರು ಸ್ಟಾರ್, ಎಲ್ಲರೂ ಸ್ಟಾರ್ಗಳಿದ್ದಾಗ ಅವರ ಸಿನಿಮಾದಲ್ಲಿ ಅದಾದಮೇಲೆ ಹೊಸಬರು ಬರೋಕ್ಕೆ ಶುರು ನೋಡಿ, ಅವರ ಸಿನಿಮಾಕ್ಕೂ ಮಾಡಿದೆ ನಾನು. ಆ ಥರ ದುನಿಯಾ ಮಾಡಿದಾಗ ಅದು ಕ್ಲಿಕ್ ಆಯಿತು. ನನಗೊಂದು ಹೊಸಬ್ರು ಬಂದರೂ ಕೂಡ ನಾವು ಅವ್ರನ್ನ ಡಿಗ್ರೇಡ್ ಮಾಡಬಾರ್ದು, ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅಂತ ದುನಿಯಾ ನೋಡಿ ನಾನು ಕಲ್ತ್ಕೊಂಡ್ಬಿಟ್ಟೆ. ಹಾಗಾಗಿ ಬಂದವ್ರದ್ದೆಲ್ಲ ಮಾಡ್ತಾ ಹೋದೆ. ಅದರಿಂದ ಒಂದು ಅನಾನುಕೂಲನೂ ಆಯಿತು. ಯಾಕಂದರೆ ಅವ್ರ ಹತ್ರ ಪಬ್ಲಿಸಿಟಿಗೆ ದುಡ್ಡು ಇರ್ತಾ ಇರಲಿಲ್ಲ ಪಾಪ. ಅವಾಗ ಏನು ಮಾಡ್ತಿದ್ರು, ಅದು ರಿಲೀಸ್ ಆಗೋದು ಗೊತ್ತೇ ಆಗ್ತಿರ್ಲಿಲ್ಲ. ನಾನು ಮಾಡಿದ ಮ್ಯೂಸಿಕ್ ಜನಕ್ಕೆ ತಲುಪ್ತಾ ಇರಲಿಲ್ಲ. ಈಗೆಲ್ಲ ಆಯಿತು. ಆದರೂ ಕೂಡ ಅಲ್ಲೊಂದು ಇಲ್ಲೊಂದು ಗುರುತಿಸುವಂಥ ಸಿನಿಮಾಗಳು ಮಾಡಿದೆ. ಹಾಗಾಗಿ ಇಲ್ಲಿವರೆಗೆ ಆ ಒಂದು ಪ್ರಯಾಣ ಬಂತು. ಮಧ್ಯೆ ಆ್ಯಕ್ಟಿಂಗಿಗೂ ಉಪೇಂದ್ರ ಅವರೇ ನನಗೆ ಆ್ಯಕ್ಟಿಂಗಿಗೆ ತಳ್ಳಿಬಿಟ್ರು. ಆಮೇಲೆ ಧಾರಾವಾಹಿಯಲ್ಲೂ ಕೂಡ ನನಗೆ ಫಣಿರಾಮಚಂದ್ರ ಅವರು ದಂಡಪಿಂಡಗಳು ಧಾರಾವಾಹಿಯಲ್ಲಿ ಕೊಟ್ಟು ಅಲ್ಲಿ ನಾರದನ ಪಾತ್ರ ಮಾಡಿಸಿ, ಅಲ್ಲೂ ಕೂಡ ನಂದು ಒಂದು ಒಳ್ಳೆಯ ಅದೃಷ್ಟ ಏನಂತಂದರೆ, ಇಲ್ಲಿವರೆಗೆ ಯಾವುದೋ ಸೋಲು ಅಂತ ನಾನು ಕಂಡಿಲ್ಲ. ಮೊದಲನೇ ಹಾಡು ಬರೆದಾಗ ಓದೇ ದೂರ ಓ ಜೊತೆಗಾರ ಅದು ಸೂಪರ್ ಹಿಟ್ ಆಯಿತು. ಅದಾದಮೇಲೆ 7 ಸುತ್ತಿನ ಕೋಟೆಯಲ್ಲಿ 5 ಹಾಡಿದ್ರೂ ಕೂಡ ನಾನು ಬರೆದಿದ್ದು ಹಿಟ್ಟಾಯಿತು, ಸಂತಸ ಅರಳುವ ಸಮಯ. ಹಾಗೆ ಮಾಡ್ತಾ ಮಾಡ್ತಾ ದಂಡಪಿಂಡಗಳು ಕ್ಲಿಕ್ ಆಯಿತು, ಮ್ಯೂಸಿಕ್ಕು ತರಲೆ ನನ್ನ ಮಗ ಆಯಿತು, ಎಲ್ಲ ಆಯಿತು. ಜನ್ಮ ಜೋಡಿಗೆ ಹಿಟ್ ಮೇಲೆ ಹಿಟ್ ಸಿಗ್ತಾ ಹೋಯಿತು ನನಗೆ. ಇದು ಎಷ್ಟೋ ಪ್ರತಿಭಾವಂತರು ನಮ್ಮ ಚಿತ್ರರಂಗದಲ್ಲಿ ಇದ್ದಾರೆ, ಪ್ರಯತ್ನ ಮಾಡ್ತಾನೇ ಇದ್ದಾರೆ ಪಾಪ. ಆದರೆ ಅವ್ರಿಗೆ ಸಿಗದಂತಹ ಯಶಸ್ಸು ನನಗೆ ಸಿಕ್ಕಿದೆ ಅನ್ನೋದು ನನಗೊಂದು ತೃಪ್ತಿ ಮತ್ತು ಸಂತೋಷ. ಇದು ನನ್ನ ಒಂದು ಬಟ್ ನನ್ನ ಟ್ರ್ಯಾಕ್ ನೀವು ಗ್ರಾಫ್ ನೋಡ್ತಾ ಇದ್ದರೆ, ಜನವಾಣಿ ಪತ್ರಿಕೆಯಲ್ಲಿ 78ನೇ ಇಸ್ವಿಯಲ್ಲಿ ಕಾರ್ಟೂನಿಸ್ಟಾಗಿ ಸೇರಿಕೊಂಡು ಅಲ್ಲಿ ಪ್ರೂಫ್ ರೀಡಿಂಗು ಮಾಡಿಕೊಂಡು ಕಾರ್ಟೂನಿಸ್ಟಿಂದ ಸುಂದರ್ನಾಥ್ ಸುವರ್ಣ ಅವರಿಂದ ಅವರ ಪರಿಚಯ ಆಗಿ, ಕಾಶಿನಾಥ್ ಸರ್ ಪರಿಚಯ ಆಗಿ, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಕ್ಲಾಪ್ ಬಾಯ್ ಆಗಿ, ಅಲ್ಲಿಂದ ನಂತರ ಲಿರಿಸಿಸ್ಟ್ ಆಗಿ, ಅದಾದ ನಂತರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅದಾದ ನಂತರ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಅದಾದ ನಂತರ ಆ್ಯಕ್ಟರ್ ಆಗಿ, ಹೀಗೆ ಹಲವು ರೀತಿಯ ಬಣ್ಣಗಳು ನನಗೆ ಸಿಕ್ಕಿದೆ. ಆದರೆ ಬಣ್ಣ ಬದಲಾಯಿಸಿಲ್ಲ, ಗೊಸುಂಬೆ ಥರ ಬೇರೆ ಬೇರೆ ಬಣ್ಣಗಳನ್ನ ಕೊಟ್ಟರು ನನಗೆ ಚಿತ್ರರಂಗದಲ್ಲಿ. ಎಲ್ಲರೂ ನನ್ನ ಕೈ ಹಿಡಿದು ಒಂದು ಮಗುವನ್ನು ನಡೆಸ್ಕೊಂಡು ಹೋದಾಗೆ ನನ್ನನ್ನು ಎಲ್ಲ ಗಣ್ಯರು, ಅದನ್ನು ನಾನು ಎಷ್ಟು ಮಂದಿ ನೆನೆಸ್ಕೋಬೇಕು ನಾನು. ಉಪೇಂದ್ರ ಅವ್ರನ್ನ, ಹಂಸಲೇಖ ಅವ್ರನ್ನ, ಕಾಶಿನಾಥ್ ಸರ್ನ, ಆಮೇಲೆ ಕುಣಿಗಲ್ ನಾಗಭೂಷಣ್ ಅವರು, ಆರ್ ಎನ್ ಜಯಗೋಪಾಲ್ ಅವರು ಮತ್ತು ವಿಜಯ ಭಾಸ್ಕರ್ ಬಗ್ಗೆ ನನಗೆ ಒಂದು ವಿಶೇಷ ಗೌರವ. ಯಾಕಂತಂದರೆ IPRS ಸಂಸ್ಥೆಗೆ ನನ್ನ ಒತ್ತಾಯ ಮಾಡಿ ಸೇರಿಸಿದವರು ಅವರಿಬ್ಬರು. ಹೀಗೆ ಅನೇಕ ಗಣ್ಯರು ನನಗೆ ಅವಕಾಶ ಕೊಟ್ಟು ಬೆಳೆಸಿದರು. ಇವತ್ತಿಗೆ ಬಹಳ ಹಿಂದೆ ತಿರುಗಿ ನೋಡಿದಾಗ ನಿರ್ದೇಶನ ಮಾಡೋದಕ್ಕೆ ಅಷ್ಟೊಂದು ಅವಕಾಶ ಸಿಗಲಿಲ್ಲ ಅನ್ನೋದು ಒಂದು ಬೇಸರ ಇದ್ದರೂ ಕೂಡ, ಬೇಸರಕ್ಕಿಂತ ಜಾಸ್ತಿ ಯಶಸ್ಸು ಇದೆಯಲ್ಲ, ಅದು ನನಗೆ ಖುಷಿ ಕೊಟ್ಟಿದೆ. ಜನ್ಮ ಜೋಡಿ, ಜೋಡಿ ಅಕ್ಕಿ ಕುರ್ಬನ್ ರಾಣಿ,
ಚಿಗುರದ ಕನಸು, ಹೀಗೆ ಅನೇಕ ರೀತಿಯಲ್ಲಿ ನನಗೆ ಯಶಸ್ಸು ಕೊಟ್ಟಿರೋದ್ರಿಂದ ಇದು ಒಂದು ನಾನು ಗಮನಿಸಿದ್ದು, ಅಣ್ಣವರ ಮಾತು ನಾನು ಯಾವತ್ತೂ ಮರೆಯಲ್ಲ. ನಾನು ಫಸ್ಟು ಅವರ ಮನೆಗೆ ಹೋದಾಗ ಅವರು ನನಗೆ ಕೀಬೋರ್ಡ್ ನುಡ್ಸೋಕ್ಕೆ ಅಷ್ಟು ಬರ್ತಿರ್ಲಿಲ್ಲ, ಸುಮ್ಮನೆ ಸಾಗಪ್ಪ ಕಾರ್ಡ್ಸ್ ಹಿಡಿತಾ ಇದೆ. ಅದನ್ನು ಗಮನಿಸಿದ್ರು ಒಂದು ಮುಗುಳ್ನಾಗೆ. ನನಗೆ ಗೊತ್ತಾಯಿತು, ನನಗೆ ಸಂಗೀತ ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತಾಯಿತು ಅಂತ ನನಗೆ ಗೊತ್ತಾಯಿತು. ನಾನು ಮಾತಾಡಲಿಲ್ಲ, ಶಾಸ್ತ್ರಿ ಹಾಡ್ತಾ ಇದ್ರು, ಶಾಸ್ತ್ರಿಗೆ ಟ್ಯೂನ್ ಹೇಳ್ಕೊಟ್ಟು ನಾನು ಸುಮ್ಮನೆ ಶ್ರುತಿ ಹಿಡ್ಕೊಂಡಿದ್ದೆ ಅಷ್ಟೇ. ಆಮೇಲೆ ಎಲ್ಲ ಮುಗಿದ ಮೇಲೆ ಎಲ್ಲ ಟ್ಯೂನ್ಸ್ ಓಕೆ ಆದಮೇಲೆ ನಾನು ಮೆಲ್ಲ ಕೇಳಿದೆ, ಅಣ್ಣ ನಾನು ಶಾಸ್ತ್ರೀಯ ಸಂಗೀತ ಕಲ್ತಿಲ್ಲ, ಟ್ಯೂನ್ಸ್ ಏನೋ ಬರುತ್ತೆ, ಅದು ಗೊತ್ತಿಲ್ಲ, ಸರಸ್ವತಿ ಅನುಗ್ರಹ ಇರಬೇಕು, ನನಗೆ ಟ್ಯೂನ್ಸ್ ಬರುತ್ತೆ ಅಷ್ಟೇ, ಸಂಗೀತ ನನಗೆ ಅಷ್ಟು ಏನು ಗೊತ್ತಿಲ್ಲ.